ಎಲ್ಲರಿಗೂ ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇದೇ ಸೂರ್ಯನ ರಶ್ಮಿ ರೀತಿ ನಿಮ್ಮ ಬದುಕಿನಲ್ಲಿ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ ತುಂಬಿ ತುಳುಕಲಿ, ಖುಷಿ, ನೆಮ್ಮದಿ ಎಲ್ಲ ಯಥೇಚ್ಛವಾಗಿರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ಈ ಯುಗಾದಿ ಹೊಸ ವರ್ಷ ವಿಶ್ವಾವಸು ನಾಮ ಸಂವತ್ಸರನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ನಾನು ನಿಮಗೆ ವಿಶೇಷವಾಗಿ ಈ ಒಂದು ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ. ಹೊಸ ವರ್ಷದ ಮೊದಲನೇ ದಿನ ಅಂದರೆ ಎಷ್ಟು ಖುಷಿ ಅಲ್ವಾ. ಇದೇ ಥರ ಹೊಸ ಮಾವು, ಚಿಗುರು, ಬೇವು ಎಲ್ಲ ಚಿಗುರು ಹೊರಡ್ದಿರುತ್ತೆ. ಸೊ ಅದೇ ರೀತಿ ನಿಮ್ಮ ಜೀವನದಲ್ಲೂ ಎಲ್ಲ ಹೊಸ ರೀತಿ ಸಮೃದ್ಧಿ ಸಿಗಲಿ, ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ನಾನು ನಿಮಗೆ ಈ ದೇವ್ರನ್ನ ದರ್ಶನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಎಲ್ಲರೂ ಹೋಗೋಣ. ಇದು ವಿಶೇಷವಾದ ದೇವರು ಅಂತಲೇ ಹೇಳ್ಬೋದು. ಹೌದು, ಯತಿತ್ರೇಯರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು ಸ್ಥಾಪನೆ ಮಾಡಲ್ಪಟ್ಟ ಪ್ರಾಣದೇವರು ಒಂದೇ ಅಲ್ಲ, ನೀವು ಇನ್ನೂ ಹಲವಾರು ದೇವರಿದೆ. ರಾಮದೇವರು, ಸೀತಾದೇವಿ, ಲಕ್ಷ್ಮಣ ಸಹಿತ ಪ್ರಾಣದೇವರು ಇಲ್ಲಿರೋದು. ಸೊ ತುಂಬ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಸೊ ವ್ಯೂವರ್ಸ್ ಬನ್ನಿ, ನೀವು ದರ್ಶನ ಮಾಡಿ. ನೋಡಿ, ಇದೇ ರಾಮ, ಸೀತಾ, ಲಕ್ಷ್ಮಣ ಸಹಿತ ಪ್ರಾಣದೇವರು. ಸೊ ರಾಮ ಸೀತಾ ದೇವಿಗೆ ಮಧು ಅಭಿಷೇಕ ಆಗಿ ಈಗ ಪ್ರಾಣದೇವರಿಗೆ ಮಧು ಅಭಿಷೇಕ ನಡೀತಾ ಇದೆ. ತುಂಬ ವಿಶೇಷವಾದ ದೇವರು ಅಂತಲೇ ಹೇಳ್ಬೋದು. ಈ ಥರ ಪ್ರಾಣದೇವರು ನಿಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ಸೊ ನೀವು ದರ್ಶನ ಮಾಡಿ. ನೋಡಿ, ಈಗ ಪ್ರಾಣದೇವರಿಗೆ ಮಧು ಅಭಿಷೇಕ ನಡೀತಾ ಇದೆ. ಸೊ ಮಧು ಅಭಿಷೇಕ ಆದಮೇಲೆ ಮಂಗಳಾರತಿ ಕೂಡ ಆಗುತ್ತೆ. ಮಧು ಅಭಿಷೇಕ ಆದಮೇಲೆ ಈಗ ಮಂಗಳಾರತಿ ನಡೀತಾ ಇದೆ. ಸಾಲಿಗ್ರಾಮ ಮಂಗಳಾರತಿ ಆಯಿತು, ನರಸಿಂಹದೇವ್ರದ್ದಾಯಿತು, ರಾಮದೇವರಿಗೆ ಮಂಗಳಾರತಿ ನಡೀತಾ ಇದೆ, ಸೀತಾದೇವಿಗೆ ಮಂಗಳಾರತಿ ನಡೀತಾ ಇದೆ, ಆಮೇಲೆ ಪ್ರಾಣದೇವ್ರಿಗೂ ಮಂಗಳಾರತಿ ನಡೀತು. ಸೊ ಇದು ವಿಶೇಷವಾಗಿರೋ ಪ್ರಾಣದೇವರು ಅಂತಲೇ ಹೇಳ್ಬೋದು. ಇದನ್ನು ಯತಿತ್ರೇಯರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು ಏಕಕಾಲಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಬ್ರಹ್ಮಣ್ಯ ತೀರ್ಥರು ಪೂಜೆ ಮಾಡ್ತಾ ಇದ್ದಿರೋದು ನರಸಿಂಹದೇವರು ಸಾಲಿಗ್ರಾಮ. ಇದು ವಿಶೇಷವಾಗಿರೋ ಸಾಲಿಗ್ರಾಮ. ಅದ್ರ ಹಿಂದೆಯೇ ಹಯಗ್ರೀವ ದೇವ್ರದ್ದು ಇದೆ. ನೋಡಿ ಇದು ಹಯಗ್ರೀವ ದೇವರು. ಸೊ ಇದನ್ನೆಲ್ಲ ದರ್ಶನ ಮಾಡಿ ನಮಗೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅದ್ರದ್ದು ಒಂದು ವ್ಲಾಗ್ ಇರಲಿ ಅಂತ ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಅಭಿಷೇಕ ಮಂಗಳಾರತಿ ಎಲ್ಲ ಆದಮೇಲೆ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಪ್ರಾಣದೇವರ ಅಲಂಕಾರ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಯಿತು. ಸೊ ವರ್ಷದ ಮೊದಲನೇ ದಿನ ನಮ್ಮದು ಈ ರೀತಿ ಶುರುವಾಯಿತು. ವ್ಯೂವರ್ಸ್ ನೋಡಿ, ನೀವು ಮಂಗಳಾರತಿ ತಗೊಳ್ಳಿ ಅಂತ ಹೇಳ್ತೀನಿ. ಕೆಳಗಡೆ ಇಟ್ಟಿದ್ದಾರಲ್ಲ ಅದು ಮತ್ಸ್ಯ ಸಾಲಿಗ್ರಾಮ. ಪ್ರಾಣದೇವರು ಕೆಳಗಡೆ ಇರೋದು ವಿಶೇಷವಾದ ಸಾಲಿಗ್ರಾಮ, ತುಂಬ ದೊಡ್ಡದಾಗಿದೆ. ಅದು ಮತ್ಸ್ಯ ಸಾಲಿಗ್ರಾಮ. ಅದು ಸೊ ನಮ್ಮ ಹೊಸ ವರ್ಷದ ಮೊದಲನೇ ದಿನ ಈ ರೀತಿ ಶುರುವಾಯಿತು. ವ್ಯೂವರ್ಸ್ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜೇನುತುಪ್ಪದ ಅಭಿಷೇಕ ನೋಡಿದ್ವಿ. ಸೊ ಎಲ್ಲ ಪಾಸಿಟಿವಿಟಿ ಕೂಡ ನಮಗೆ ಆಯಿತು ಅಂತಲೇ ಹೇಳ್ಬೋದು. ಸೊ ನೀವು ನೋಡಿ ದರ್ಶನ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೋಡಿ, ಇದು ಮತ್ಸ್ಯ ಸಾಲಿಗ್ರಾಮ, ವಿಶೇಷವಾದ ಸಾಲಿಗ್ರಾಮ. ಪ್ರಾಣದೇವರು ವಿಶೇಷವಾಗಿದೆ. ಪ್ರಾಣದೇವರು ಈ ರೀತಿ ಎಲ್ಲೂ ಇಲ್ಲ. ಮೇಲ್ಗಡೆ ರಾಮದೇವರು, ಪಕ್ಕದಲ್ಲಿ ಸೀತಾದೇವಿ, ಲಕ್ಷ್ಮಣ ದೇವರು ಇದ್ದಾರೆ. ಸೊ ಅದ್ರ ಮೇಲೆ ನರಸಿಂಹದೇವರು, ಪ್ರಭಾವಳಿ ಮೇಲೆ ನರಸಿಂಹದೇವರು,
ಸೊ ಈ ಪ್ರಾಣದೇವರ ದರ್ಶನ ಮಾಡಿಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ ವ್ಯೂಯರ್ಸ್. ಸೊ ಇದಾಗಿತ್ತು ನಮ್ಮ ಹೊಸ ವರ್ಷದ ಮೊದಲನೇ ದಿನ. ಸೊ ನಿಮಗೂ ಅಷ್ಟೇ ಹ್ಯಾಪಿ ಯುಗಾದಿ. ಈ ಹೊಸ ವರ್ಷ ಎಲ್ಲ ರೀತಿ ಖುಷಿ, ಸಂತೋಷ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಯಥೇಚ್ಛವಾಗಿ ಸಿಗಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತಾ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಅಪ್ಲೈ ಆಗಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವ್ಲಾಗ್ಸ್ನ ನೋಡ್ಬೋದು. ನನ್ನ ಮಗಳ ಹಬ್ಬದ ಔಟ್ಫಿಟ್ ಹೀಗಿತ್ತು. ಸೊ ಅದನ್ನು ಪೋಸ್ಟ್ ಮಾಡಿದ್ದೀನಿ. ಇದನ್ನು ನಾನು ಸ್ಟಿಚ್ ಮಾಡಿಸಿದ್ದು ಇಲ್ಲೇ ಟೈಲರ್ ಕೈಲಿ. ಸೊ ಆದಮೇಲೆ ಒಂದು ಕೋಟ್ ಕೂಡ ಬರುತ್ತೆ ಈ ರೀತಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಆಲ್ವೇಸ್ ಬಿ ಹ್ಯಾಪಿ, ಖುಷಿಯಾಗಿರಿ ಅಂತ ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕೆ ಅಂದರೆ ನನ್ನ ವ್ಲಾಗ್ ನೋಟಿಫಿಕೇಷನ್ ನಿಮಗೆ ಖಂಡಿತ ಬರುತ್ತೆ. ಸೊ ಟೇಕ್ ಕೇರ್, ಬಾಯ್, ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್.